ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಧಿಗಮ್ ಪುನಃ ಪ್ರಾಪ್ತಿ ಅಂದ್ರೆ ಇದನ್ನೇ ನಾವುಗಳು ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. ಈ ಒಂದು ಸರಣಿಯಲ್ಲಿ ಈ ದಿನ 7वीं ಕಕ್ಷಾ ಹಿಂದಿ 7ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ सीखने के प्रतिफल 2 ಅಂತ ಇದೆ. ಕಲಿಕಾ ಫಲ 2 ಮೂಲ್ಯಾಂಕನ ಗತಿವಿಧಿ ಅಂದ್ರೆ ಮೌಲ್ಯಮಾಪನ ಚಟುವಟಿಕೆಗಳಲ್ಲಿರತಕ್ಕಂತ ಪ್ರಶ್ನೆಗಳ ಉತ್ತರಗಳ ವಿಡಿಯೋ ಇದಾಗಿದೆ. ಇದರ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 7वीं ಕಕ್ಷಾ ಇಟ್ ಮೀನ್ಸ್ 7ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ನೋಡಬಹುದು. ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಇದೇ ತರನಾಗಿ ಮುಂದೆ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ವಿಡಿಯೋಗೆ ಒಂದು ಲೈಕ್ ಮತ್ತು ಶೇರ್ ಇರಲಿ ಅಂತ ಹೇಳ್ತಾ ಶುರು ಮಾಡೋಣ. ಕಲಿಕಾ ಫಲ 2ರಲ್ಲಿ ಮೌಲ್ಯಮಾಪನದ ಚಟುವಟಿಕೆಗಳಲ್ಲಿರ್ತಕ್ಕಂಥ ಅಭ್ಯಾಸದ ಉತ್ತರಗಳನ್ನ. ಕಲಿಕಾ ಫಲ ಬಂದ್ಬಿಟ್ಟು ವರ್ಣ ಅವ್ರ ಮಾತ್ರಾಂಕೋ ಪಹಚಾನೆಂಗೆ. ತಾವುಗಳು ಅಕ್ಷರ ಮತ್ತು ಸ್ವರ ಚಿಹ್ನೆಗಳನ್ನ ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತೀರಿ ಅಂತಕ್ಕಂಥದ್ದು ಈ ಕಲಿಕಾ ಫಲ ಇತ್ತು. ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆ. ಪಹಲಾ ಹೇ ವರ್ಣಮಾಲಾ ಲಿಖಿಯೇ. ತಮ್ಗೆ ಏನ್ ಮಾಡಿದ್ದಾರೆ, ಫಸ್ಟ್ ಆಗಿ ವರ್ಣಮಾಲೆಗಳನ್ನ ಬರಲಿಕ್ಕೆ ಈ ಒಂದು ಕೋಷ್ಟಕವನ್ನು ಅವ್ರು ಏನ್ ಮಾಡಿದ್ರು, ಕೊಟ್ಟಿದ್ರು. ಉತ್ತರ ನೋಡೋಣ. ಎಸ್ ತಾವೇನ್ ಬರಿಬೇಕಾಗಿತ್ತು ಅದರಲ್ಲಿ ಅ ಆ ಇ ಈ ಉ ಊ ರಿ ಎ ಐ ಓ ಔ ಅಂ ಅಹ ಈ ಸ್ವರಗಳನ್ನ ಮೊದಲ ಸಾಲಿನಲ್ಲಿ ತುಂಬಬೇಕಿತ್ತು. ಇನ್ನು ಎರಡನೇ ಸಾಲಿನಿಂದ ಕಡೆಯವರೆಗೆ ವ್ಯಂಜನಗಳನ್ನ ಬರಿಬೇಕು. ಎಸ್ ಕ ಖ ಗ ಘ ङ ಚ ಛ ಜ ಝ ङ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಕ್ಷ ತ್ರ ಜ್ಞ ಶ್ರ ಈ ವ್ಯಂಜನ ಸಾಲುಗಳನ್ನ ತಾವೇನ್ ಮಾಡಬೇಕು ವಿದ್ಯಾರ್ಥಿಗಳೇ, ಎಸ್ ಈ ಒಂದು ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳ ಸಾಲುಗಳಿದಾವೆಲ್ಲ ಅಲ್ಲಿ ತುಂಬಿದ್ರೆ ಸೊ ಫಸ್ಟ್ ಆಗಿರ್ತಕ್ಕಂಥ ಅಭ್ಯಾಸದಲ್ಲಿ ಇರ್ತಕ್ಕಂಥ ಚಟುವಟಿಕೆ ಆಯ್ತು. ಇನ್ನ ಎಸ್ ಎರಡನೇದ್ರಲ್ಲಿ ಏನ್ ಕೇಳಿದ್ದಾರೆ, ಕ ಸೆ ಮ ತಕ್ 12 ಖಡಿ ಲಿಖಿ ಅಂತ ಕೇಳಿದ್ದಾರೆ. ಕ ವ್ಯಂಜನದಿಂದ ಹಿಡಿದು ಮ ವರೆಗೂ ಕೂಡ ತಾವೇನ್ ಮಾಡ್ಬೇಕಾಗಿತ್ತು, ಬಳ್ಳಿ ಸಾಲುಗಳನ್ನ ಕಾಗುಣಿತಗಳನ್ನ ಬರಿಬೇಕಿತ್ತು. ಸೊ ಫಸ್ಟ್ ಅವ್ರು ಕ ಕೊಟ್ಟಿದ್ರು. ಕ ಕಾ ಕಿ ಕಿ ಕು ಕು ಕ್ರು ಕೆ ಕೈ ಕೋ ಕೌ ಕಂ ಕಹ ಅಂತ ಏನ್ ಮಾಡಿದ್ದಾರೆ, ಬಳ್ಳಿ ಸಾಲುಗಳನ್ನ ಕೊಟ್ಟಿದ್ದಾರೆ. ಸೊ ತಾವೇನ್ ಮಾಡ್ಬೇಕಾಗಿತ್ತು, ಎಸ್ ಖದಿಂದ ತೆಗೆದುಕೊಂಡು ಮ ವರ್ಗೂ ಕೂಡ ತಾವುಗಳು ಬರಿಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಚಾರ್ಟ್ ಅನ್ನು ನಾನು ಇಲ್ಲಿ ಹಾಕಿದ್ದೀನಿ. ಇದು ಕ ಬಳ್ಳಿ ಸಾಲಿದೆ. ಖ ಗ ಘ ङ ಚ ಛ ಜ ಝ ङ ಟ ಠ ಡ ಢ ನ ತ ಥ ದ ಧ ನ ಪ ಫ ಬ ಭ ಮ. ಸೊ ಈ ತರನಾಗಿ ನಾನು ಏನ್ ಮಾಡಿದ್ದೀನಿ, ಬಳ್ಳಿ ಸಾಲುಗಳನ್ನು ಹಾಕಿದ್ದೀನಿ. ತಾವುಗಳು ಅದನ್ನ ಏನ್ ಮಾಡಬೇಕು ವಿದ್ಯಾರ್ಥಿಗಳೇ, ಬರಿಬೇಕಾಗಿತ್ತು. ಇಲ್ಲಿ ಕೂದ ನಂತರ ಅವ್ರು ಏನ್ ಮಾಡಿದ್ದಾರೆ, ಕ್ರೂ ಅಂತ ಒಂದು ಸೇರಿಸಿದ್ದಾರೆ. ಸೊ ತಾವುಗಳು ಕೂಡ ಅದನ್ನ ಏನ್ ಮಾಡಬೇಕು, ಇದೊಂದು ಹೊಸದಾಗಿರ್ತಕ್ಕಂಥ ಸಾಲುಗಳನ್ನ ಆಡ್ ಮಾಡಿ ರಿ ಮಾತ್ರದ ಬಳ್ಳಿ ಸಾಲುಗಳನ್ನ ತಾವೇನ್ ಮಾಡಬೇಕು ವಿದ್ಯಾರ್ಥಿಗಳೇ, ಬರಿಬೇಕು. ಕ್ರೂ ಗ್ರೂ 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 ಈ ತರನಾಗಿ ರಿ ಮಾತ್ರವನ್ನ ಬಳಸಿ ಒಂದು ಮಿಸ್ ಆಗಿದೆ. ಸೊ ಅದನ್ನ ಈ ಸಾಲಿನಲ್ಲಿ ತಾವೇನ್ ಮಾಡಬೇಕಾಗಿತ್ತು, ಸೇರ್ಪಡೆ ಮಾಡಿ ಬರಿಬೇಕಿತ್ತು. ಎಸ್ ಇಷ್ಟೇ ಇತ್ತು ಕಲಿಕಾ ಫಲ 2ರಲ್ಲಿ ಇರ್ತಕ್ಕಂಥ ಮೌಲ್ಯಮಾಪನದ ಚಟುವಟಿಕೆಗಳನ್ನ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಲು ಸಹಿತ ಮರೆಯದಿರಿ. ಸೊ ಆಲ್ರೆಡಿ ನಾವು 7ನೇ ತರಗತಿಯಲ್ಲಿ ಹಿಂದಿ ಇದೆ, 6ನೇ ತರಗತಿಯಲ್ಲಿನೂ ಕೂಡ ಹಿಂದಿ ಇದೆ. 8ರಲ್ಲಿ ಹಿಂದಿ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇದ್ರೆ 9ರಲ್ಲಿ ಹಿಂದಿ ಮತ್ತು ಸೋಷಿಯಲ್ ಸೈನ್ಸ್ಗಳು ಇದಾವೆ. ಸೊ ಮತ್ತೆ ನಿಮಗೆ 7ದಲ್ಲಿ ಯಾವುದಾದ್ರೂ ವಿಷಯದ ಒಂದು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬೇಕಾಗಿದ್ರೆ ಸೊ ತಮ್ಮ ಒಂದು ಏನು ಒಪಿನಿಯನ್ಸ್ ಇದಾವಲ್ಲ ಅವುಗಳನ್ನ ತಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳ ಪೋಸ್ಟ್ ಅನ್ನ ಮಾಡಬಹುದು. ಮತ್ತೆ ಸಿಗುವ ಹೊಸದಾಗಿರ್ತಕ್ಕಂಥ